ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಎಮಡಿ ಲಾಫ್ಟ್ ರೇಸಿಂಗ್ ಪಿಜನ್ಸ್. ಫ್ರೆಂಡ್ಸ್, ಇವತ್ತು ವೀಕ್ಲಿ ಲಾಫ್ಟ್ ಅಪ್ಡೇಟ್ ವೀಡಿಯೋ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಇವತ್ತಿನ ಲಾಫ್ಟ್ ಅಪ್ಡೇಟಲ್ಲಿ ನಾನು ಬರ್ಡ್ಸ್ ಯಾವ ರೀತಿ ಇದ್ದಾವೆ ಅನ್ನೋದು ನಾನು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಆಗಲೇ ಇಲ್ಲಿ ಕೆಲವೊಂದು ಬರ್ಡ್ಸ್ ಎಲ್ಲ ಹೊರಗಡೆ ಇದ್ದಾವೆ. ಇವೆಲ್ಲ ಬರ್ಡ್ಸ್ ಲಾಫ್ಟ್ ಫ್ಲೈಯಿಂಗ್ ಮುಗಿಸ್ಕೊಂಬಂದು ಕೂತ್ಕೊಂಡಿದ್ದಾವೆ. ಸ್ವಲ್ಪ ಫ್ರೀ ಟೈಮು, ಅದಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ. ಇನ್ನು ಮ್ಯಾಕ್ಸಿಮಮ್ ಬರ್ಡ್ಸ್ ಎಲ್ಲವೂ ಒಳಗಡೆ ಇದ್ದಾವೆ. ಇಲ್ಲಿ ನೋಡ್ಬೋದು, ಇದರಲ್ಲಿ ಬ್ರೀಡರ್ಸ್ ಕೂಡ ಇದ್ದಾವೆ. ನಾಳೆ ಸಂಡೇ, ನಾಳೆ ನಾನು ಕೆಲವೊಂದು ಬರ್ಡ್ಸ್ಗೆಲ್ಲ ನಾನು ಬ್ರೀಡಿಗೆ ಹಾಕ್ತಾಯಿದ್ದೀನಿ. ಅದರಲ್ಲಿ ಸೆಲೆಕ್ಟಿವ್ ಬ್ರೀಡರ್ಸ್ ಅನ್ಬೋದು. ಯಾಕಂತಂದರೆ ಈಗ ಆಫ್ ಸೀಸನಲ್ಲಿ ಕೆಲವೊಂದು ಲೈನೇಜ್ನ ಸ್ಟಾಕ್ ಮಾಡ್ಕೋಬೇಕು, ಮತ್ತು ಅದ್ರ ಜೊತೆಗೆ ಇಂಪಾರ್ಟೆಂಟಾಗಿ ಯಂಗ್ ಬರ್ಡ್ಸು ನಮ್ಮ ಹತ್ರ ಸ್ವಲ್ಪ ಕಮ್ಮಿ ಇರೋದ ಕಾರಣ ನಾನು ಈಗ ಆಫ್ ಸೀಸನಲ್ಲಿ ಒಂದು 4 to 5 ಪೇರ್ಸ್ನ ನಾನು ಬ್ರೀಡಿಂಗಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಮೇಲ್ಸ್ ಬರ್ಡ್ಸು ಇವು ಕೂಡ ಆರಕ್ಕೆ ರೆಡಿ ಆಗಿದ್ದಾವೆ. ಸ್ವಲ್ಪ ತೆಗೆದ್ಬಿಟ್ರೆ ಹೊರಗಡೆ ಆರಿಬಿಡ್ತವೆ. ಇಲ್ಲಿ ನೋಡಿ, ಈಗ ಫೀಮೇಲ್ಸ್ ಎಲ್ಲವೂ ಒಳಗಡೆ ಹಾಕಿದ ಕೂಡಲೇ ನಾನು ಮೇಲ್ ಬರ್ಡ್ಸ್ನ ನಾನು ಲಾಫ್ಟ್ ಫ್ಲೈಯಿಂಗ್ಗೆ ಬಿಡ್ತೀನಿ. ಇಲ್ಲಿ ನೋಡ್ಬೋದು, ಹಿಂದೆ ಕೂಡ ಬರ್ಡ್ಸ್ ಚೆನ್ನಾಗಿದ್ದಾವೆ. ಮ್ಯಾಕ್ಸಿಮಮ್ ಬರ್ಡ್ಸ್ ಡಿವೈಡ್ ಮಾಡಿದ್ದೀನಿ. ಇದರಲ್ಲಿ ಕೆಲವೊಂದು ಮೇಲ್ಸ್ ಕೂಡ ನಾನು ಬ್ರೀಡಿಗೆ ಹಾಕ್ಕೋಬೇಕು. ಮೇನ್ ನಮ್ಮದು ವೀರ. ಈ ಬರ್ಡಿಗೆ ಆಗಲೇ ನಿಯರ್ಲಿ 6.5 years ಆಗಿದೆ. ಈ ಬರ್ಡಿಂದ ಲೈನೇಜ್ ನನಗೆ ಬೇಕು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ಲೈನೇಜಲ್ಲಿ ಇರೋಂಥ ಪಟ್ಟಗಳನ್ನ ಮಿಕ್ಸ್ ಮಾಡ್ಕೋಬಾರ್ದು. ಅದಕ್ಕೋಸ್ಕರ ಈ ಬರ್ಡನ್ನು ನಾನು ಬ್ರೀಡಿಗೆ ಹಾಕ್ತೀನಿ. ವೆಲನ್ಗುಡ್ ನೋಡೋಣ, ಮರಿಗಳು ನಮಗೆ ಚೆನ್ನಾಗಿ ಬರಬೇಕಷ್ಟೆ. ಅದೇ ರೀತಿಲಿ ಥಾಮಸ್ ಲೈನೇಜ್ ನೋಡ್ಬೋದು, ಒಳ್ಳೆ ಮೇಲ್ಸ್ ಇದ್ದಾವೆ. ಅದು ತಕ್ಕಂಗೆ ಫೀಮೇಲ್ಸ್ ಕೂಡ ಜೋಡಿಗೆ ಹಾಕೋಬೇಕು. ಎಲ್ಲ ಫನ್ ಟೈಮ್ ಅನ್ಬೋದು ಬರ್ಡ್ಸಿಗೆ. ಇಲ್ಲಿ ನೋಡ್ಬೋದು, ಇದು 2 years ಕಂಟಿನ್ಯೂಸ್ ಆಗಿ 600 ಆರಿರೋದಂಥ ಫೀಮೇಲು. ಯಾವಾಗಲೂ ಈ ಬ್ರೀಡಿಂಗ್ ಬಾಕ್ಸ್ನ ಇಷ್ಟಪಡುತ್ತೆ. ಇದರಲ್ಲೇ ಅದು ಬ್ರೀಡ್ ಆಗಿರೋದು. ನೋಡೋಣ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನಾನು ಸೇಫ್ಟಿಗೋಸ್ಕರ ಎಲ್ಲ ಮೆಶ್ ಕಟ್ಟಿಟ್ಟಿದ್ದೀನಿ. ಇವಾಗ ಕೆಳಗಡೆ ಯಾವ ಬರ್ಡ್ಸು ಹೋಗಂಗಿಲ್ಲ. ಇಲ್ಲಿ ನೋಡ್ಬೋದು, ಇವತ್ತು ಫಸ್ಟ್ ಟೈಮ್ ಇದು ಬಟ್ಟ ಆರಿರೋದು. ಇದು ಗೋರ್ಪಡೆ ಲೈನೇಜು ನಮ್ಮ ಸಂಡೂರು ಭಾಗದಲ್ಲಿ ಇರೋಂಥ ಓಲ್ಡ್ ಫ್ಯಾನ್ಸರ್ ಅನ್ಬೋದು. ಇವರೆಲ್ಲ ಫಾರಿನಿಂದ ಬರ್ಡ್ಸ್ನ ಕಲೆಕ್ಟ್ ಮಾಡಿದರು, ಆವಾಗ ಬಂದಿರೋದಂಥ ಲೈನೇಜ್. ಇನ್ನು ಕೆಲವೊಬ್ಬರು ಮಾತ್ರ ಈ ಲೈನೇಜ್ನ ಅಫೋರ್ಡ್ ಮಾಡಿದ್ದಾರೆ. ಅದೇ ರೀತಿ ಒಳ್ಳೆ ರಿಸಲ್ಟ್ ಕೂಡ ಮಾಡಿದ್ದಾರೆ. ನಮ್ಮ ಗಂಗಾವತಿ ಕ್ಲಬ್ಬಲ್ಲಿ ಆಗಿರ್ಬೋದು, ನಮ್ಮ ಹೊಸಪೇಟೆ ಕ್ಲಬ್ಬಲ್ಲಿ, ಬಳ್ಳಾರಿ ಕ್ಲಬ್ಬಲ್ಲಿ, ಮತ್ತು ಅದೇ ರೀತಿ ಬೆಂಗಳೂರು ಮಂಡ್ಯಲ್ಲಿ ಕೂಡ ಅದ್ಭುತವಾಗಿ ಈ ಲೈನೇಜಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಒಳ್ಳೆ ಫೀಮೇಲಿಗೆ 1000 ಕಿಲೋಮೀಟ್ರ್ ಆಗಿರೋಂಥ ಫೀಮೇಲಿಗೆ ಬ್ರೀಡ್ ಹಾಕಿದ್ದೀನಿ, ಮೇಲು ಗೋರ್ಪಡೆದು. ಈಗ ಬನ್ನಿ ಫ್ರೆಂಡ್ಸ್, ಸುತ್ತಮುತ್ತ ನೀವೆಲ್ಲ ನೋಡಿದ್ದೀರಿ. ಈ ಬರ್ಡ್ಸು ಮತ್ತೆ ಆಡ್ತಾ ಇದ್ದಾವೆ. ಇದಕ್ಕೆ ಫಸ್ಟ್ ಟೈಮು ಲಾಫ್ಟಿಂದ ಹೊರಗಡೆ ಬಂದಿರೋದು. ಅದಕ್ಕೆ ಟ್ರ್ಯಾಪ್ ಡೋರಲ್ಲಿ ಹೋಗೋದು ನಾನು ಇಟ್ಕೊಂಡು ಒಂದು 5-6 ಸತಿ ಅಭ್ಯಾಸ ಮಾಡಿಸಿದ್ದೀನಿ ಅಷ್ಟೇ. ಆದರೆ ಅದೇ ಯಾವಾಗೂ ಹೋಗಿಲ್ಲ. ಇವತ್ತಿನ
ಶಾರ್ಟ್ ಆ್ಯಂಡ್ ಸ್ವೀಟ್ ಲಾಫ್ಟ್ ಅಪ್ಡೇಟ್ ವೀಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್. ಆದಷ್ಟು ಜಲ್ದಿ ಇನ್ನು ಇಂಪಾರ್ಟೆಂಟ್ ವೀಡಿಯೋಯಿಂದ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಸ್ಟೇ ಟ್ಯೂನ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.